ಕಥೆ ಎಲ್ಲ ಮತ್ತು ಸೀನ್ಸ್ ಎಲ್ಲ ಇಷ್ಟ ಆಯಿತು. ಕಾಮಿಡಿ ಸೀನ್ಸ್, ಹಾರರ್ ಸೀನ್ಸ್ ಎಲ್ಲ ಚೆನ್ನಾಗಿದೆ, ತೊಂದರೆ ಏನು ನೋಡ್ಬೋದು ಫ್ಯಾಮಿಲಿ. ಕಾಮಿಡಿ ಸೀನ್ಸ್ ಎಲ್ಲ ಚೆನ್ನಾಗಿತ್ತು. ಈಗಿನ ಯೂತ್ಗೆಲ್ಲ ಏನು ಮೆಸೇಜ್ ಕೊಟ್ಟಿದ್ದಾರೆ? ಸರ್ ಇದರಲ್ಲಿ ಏನು ಅಂತಂದರೆ ಆ ಥರ ಟ್ರಿಪ್ಗೆ ಹೋಗಿ ಏನೂ ಅನಾವಶ್ಯಕವಾಗಿ ಏನು ಮೋಜು ಮಸ್ತಿ ಮಾಡಿದಿರ ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ. ಥ್ಯಾಂಕ್ ಯು. ಎಲ್ಲ ಪೂರ್ತಿ ಇಷ್ಟ ಆಗಿದೆ. ಮೆಸೇಜ್ ಏನು ಕೊಟ್ಟಿದ್ದಾರೆ? ಮೆಸೇಜು ಸೂಪರ್ ಆಗಿದೆ, ಪಿಕ್ಚರು ಎಲ್ಲ ಚೆನ್ನಾಗಿ ಓಡುತ್ತೆ. ಕತೆ ಹೀರಾಯಿ ಹುಡುಗರು ಕಾಲೇಜ್ ಹುಡುಗರು ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ನೋಡ್ಬೋದಾ? ನೋಡ್ಬೋದು ಸರ್. ಎಲ್ಲ ಅದೆಲ್ಲ ಸೀನು ಇಷ್ಟ ಆಗಿದೆ. ಸಾಂಗ್ಸು ಎಲ್ಲ ಚೆನ್ನಾಗಿದೆ. ಹ್ಞೂ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ ಬ್ರೋ. ಇದು ಒಂಥರ ಎಮೋಷನ್ ಬರ್ತೈತೆ. ನಮ್ಮ ಹುಡುಗರೆಲ್ಲ ಫುಲ್ ನಕ್ಕಿ ನಕ್ಕಿ ಬೇಜಾರೇ ಆಗ್ಬಿಟ್ರು. ಅದೇ ಬ್ರೋ, ನಗೋದು ಜಾಸ್ತಿ ನಕ್ಬಿಟ್ವಿ ಬ್ರೋ. ಅವರು ಹುಡುಗರವರಲ್ಲ ಬ್ರೋ, ಆ ಥರ ಟ್ರಿಪ್ ಹೊಡಿಬೇಕು ಅಂತ ಇನ್ನೊಂದ್ಸತಿ ನಮಗೆ ಅನಿಸುತ್ತೆ ಬ್ರೋ. ಚೆನ್ನಾಗಿತ್ತು ಸರ್. ಆಲ್ರೆಡಿ ಹಾರರು ಕಾಮಿಡಿ ಎಲ್ಲ ಚೆನ್ನಾಗಿತ್ತು ಸರ್. ಅಂದರೆ ನಾವು ಮತ್ತೆ ಮತ್ತೆ ನೋಡ್ಬೋದು. ಆ್ಯಕ್ಚುಲಿ ನಾರ್ಮಲ್ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು. ಇಂಟ್ರೆಸ್ಟಿಂಗ್ ಆಗಿದೆ. ಥ್ಯಾಂಕ್ ಯು. ಮೂವಿ ಚೆನ್ನಾಗಿತ್ತು, ಕಾಮಿಡಿ ಚೆನ್ನಾಗಿತ್ತು, ಮತ್ತು ಫ್ಯಾಮಿಲಿ ಜೊತೆ ನೋಡ್ಬೋದು. ಥ್ಯಾಂಕ್ ಯು. ಹಾಂ ಅಷ್ಟೇ. ಹೊಸಬ್ರು ಆ್ಯಕ್ಟಿಂಗ್ ಹೆಂಗೆ ಮಾಡಿದ್ದಾರೆ? ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಅಣ್ಣ. ಸ್ಟಾರ್ಟ್. ನಮಸ್ಕಾರ, ನನ್ನ ಹೆಸರು ದರ್ಶನ್ ಅಂತ, ಆರ್ಟಿಸ್ಟು. ಈ ಸಿನಿಮಾನ ದಯವಿಟ್ಟು ಇದಾಗಲೇ 5ನೇ ದಿನ ಅನಿಸುತ್ತೆ ಮೋಸ್ಟ್ಲಿ ಓಡ್ತಾ ಇರೋದು. ತುಂಬ ಚೆನ್ನಾಗಿದೆ. ಈ ಸಿನಿಮಾನ ಬಂದು ದಯವಿಟ್ಟು ಥಿಯೇಟ್ರಿಗೆ, ಚಿತ್ರಮಂದಿರ ಬಂದು ನೋಡಿ. ಕನ್ನಡ ಸಿನಿಮಾನ ಜಾಸ್ತಿ ಬೆಳೆಸಿ. ಕನ್ನಡ ಸಿನಿಮಾ ಬೇರೆ ಹಿಂದಿ ಬೇರೆ ಭಾಷೆಗಳಿಗೆಲ್ಲ ಪ್ರಾಮುಖ್ಯತೆ ಕೊಡ್ತಾರೆ, ಜಾಸ್ತಿ ಬೇರೆ ಭಾಷೆಗಳಿಗೆ ಪ್ರಾಮುಖ್ಯತೆ ಕೊಡ್ಬಿಡಿ. ಕನ್ನಡ ಸಿನಿಮಾಗೆ ಜಾಸ್ತಿ ಜನ ಪ್ರಾಮುಖ್ಯತೆ ಕೊಡಿ. ದಯವಿಟ್ಟು ಸಿನಿಮಾನ ಕನ್ನಡ ಚಿತ್ರ ಬಂದಿದ್ದಕ್ಕೆ ಬಂದು ನೋಡಿ, ದುಡ್ಡು ಕೊಟ್ಟು ನೋಡಿ. ಫಸ್ಟು ನಮ್ಮ ಕನ್ನಡ ಸಿನಿಮಾಗೆ ಪ್ರಾಮುಖ್ಯತೆ ಕೊಡಿ, ಆಮೇಲೆ ನೆಕ್ಸ್ಟ್ ಬೇರೆ ಸಿನಿಮಾ ನೋಡಿ. ದಯವಿಟ್ಟು ಈ ಸಿನಿಮಾ ದೇವದ ಪಿಕ್ಚರು ಜಾಸ್ತಿ ಓಡಲ್ಲ ಅಂತಾರೆ, ಅದು ದೇವದ ಪಿಕ್ಚರ್ ನೀವು ಬಂದು ಮಸ್ಟ್ ಸಿನಿಮಾ ನೋಡಬೇಕು. ದೇವದ ಸಿನಿಮಾ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ದಯವಿಟ್ಟು ಚಿತ್ರಮಂದಿರ ಹೋಗಿ ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಏನು ಇಷ್ಟ ಆಯಿತು ಸಿನಿಮಾದಲ್ಲಿ ಜಾಸ್ತಿ ಹಾರರು ಮತ್ತು ಸೌಂಡು, ಮ್ಯೂಸಿಕ್ಕು, ಡ್ಯಾನ್ಸು, ಹೀರೋಸರು ತುಂಬ ಎಲ್ಲ ಚೆನ್ನಾಗಿ ಮಾಡಿದರೆ. ದಯವಿಟ್ಟು ಒಟ್ಟಿನಲ್ಲಿ ನಾನೇನು ಕೇಳ್ಕೊಂಡೆ, ನೀವು ಬೇರೆ ಮೊಬೈಲಲ್ಲಿ ಟ್ರೈಲರ್ ನೋಡೋಕ್ಕಿಂತ ಸಿನಿಮಾ ಫುಲ್ ಬಂದು ನೋಡಿದ್ರೆ ನಿಮ್ಗೆ ಸಿನಿಮಾ ತುಂಬ ಅರ್ಥ ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದ. ಮೆಸೇಜ್ ಏನಾದರೂ ಇದೆಯಾ ಸಿನಿಮಾದಲ್ಲಿ? ಸಿನಿಮಾದಲ್ಲಿ ಏನಂದರೆ ಫ್ರೆಂಡ್ಶಿಪ್ ಬಗ್ಗೆ ಸಿನಿಮಾ ಕಂಟೆಂಟ್ ಓರಿಯೆಂಟೆಡ್ ಕೊಟ್ಟಿದ್ದಾರೆ. ಫ್ರೆಂಡ್ಶಿಪ್ ಜೊತೆ ಯಾರು ಗಿತ್ಲಾಡ್ದಿರ ಇದು ಮಾಡ್ಕೊಬಾರ್ದು. ಸುಮ್ಮನೆ ಏನೋ ಒಂದು ಆಲೋಚನೆಯಾಗಿ ಬೇರೆ ಕಡೆ ಮೈಂಡ್ಸೆಟ್ ಡೈವರ್ಟ್ ಆಗಿಬಿಡುತ್ತೆ ಫ್ರೆಂಡ್ಶಿಪ್ನ. ಆ ಥರ ಮಾಡಬಾರ್ದು. ಫ್ರೆಂಡ್ಶಿಪ್ನ ಒಳ್ಳೆ ದಾರಿಯಿಂದ ಹೋಗಬೇಕು, ಯಾವತ್ತೂ ಆ ಥರ ಪಡಬಾರ್ದು ಅನ್ನೋದನ್ನ ಈ ಸಿನಿಮಾ ಮೂಲಕ ಕಂಟೆಂಟ್ ಹೊಡೆಯೋದು. ಸರ್ ಹೇಗೆ ಚೆನ್ನಾಗಿದೆ ಸರ್, ಕಾಮಿಡಿ. ಮೇಡಮ್ ಹೇಗೆ ಅನಿಸ್ತು ಮೇಡಮ್? ಚೆನ್ನಾಗಿದೆ ಅವರು. ಹೇಗೆ ಅನಿಸಲ್ಲ? ಚೆನ್ನಾಗಿದೆ. ಏನು ಚೆನ್ನಾಗಿದೆ ಫಿಲಮ್, ಕಾಮಿಡಿ ಫುಲ್ ಚೆನ್ನಾಗಿದೆ. ಏನು ಇಷ್ಟ ಆಯಿತು? ಹೇಗೆ ಅನಿಸಲ್ಲ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಅಫೀಮು, ಗಾಂಜಾ, ಡ್ರಗ್ಸು ಇವೆಲ್ಲ ಹುಡುಗರು ಬಿಟ್ಟರೆ ತುಂಬ ಒಳ್ಳೆಯದು. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಆಲ್ರೆಡಿ ನೀವೇ ನೋಡ್ತಾ ಇರ್ಬೋದು, ರೀಲ್ಸ್ ಓಪನ್ ಮಾಡಿದ್ರೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಎಲ್ಲ ಕಡೆ ಅದೇ ತೋರಿಸ್ತಾ ಇದೆ. ನನ್ನದೇ ಫೀಡ್ ಅಂತಲೇ ಅಲ್ಲ, ಬೇರೆಯವ್ರು ಎಲ್ಲರದ್ದು ಫೀಡು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಬರ್ತಾ ಇದೆ. ಮಾರ್ಕೆಟಲ್ಲೆಲ್ಲ ಚೆನ್ನಾಗಿ ಸೌಂಡ್ ಆಗ್ತಿದೆ ನಮ್ಮದು ಮೂವಿದು. ಅದು ಅಲ್ಲದೆ ಇವತ್ತು ಮಂಡೇ ಆದ್ರೂ ಜನ ಬಂದು ಸೇರ್ತಿದ್ದಾರೆ. ಥಿಯೇಟ್ರ್ ಎಲ್ಲ ತುಂಬ್ತಾ ಇದೆ, ಜನ ನೋಡ್ತಿದ್ದಾರೆ. ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿದೆ ಅಂತ. ಹಾರರ್ ಕಾಮಿಡಿ ಇರೋದ್ರಿಂದ ಲೈಕ್ ಆ ಥರ ಮಿಕ್ಸ್ಚರ್ ಚೆನ್ನಾಗಿ ಓಡ್ತಾ ಇದೆ. ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ದ್ಯಾಟ್. ಹಿಂಗೆ ಸಿನಿಮಾ ಲೈಕ್ 100 days ಓಡಲಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ಎಲ್ಲರೂ ಬಂದು ನೋಡ್ತಾ ಇದ್ದಾರೆ. ಒಂದು ವೇಳೆ ನೀವು ಬಂದು ನೋಡಿಲ್ಲ ಅಂದಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಬಂದು ಮೂವಿನ ನೋಡಿ. ತುಂಬ ಚೆನ್ನಾಗಿದೆ. ಇದನ್ನು ರಿಲೇಟ್ ಮಾಡ್ಬೋದು ಎಲ್ಲರೂ ಫ್ರೆಂಡ್ಸು. ಲೈಕ್ ನಾವು ಹೇಗೆ ಪಾರ್ಟಿಗೆ ಹೋಗ್ತೀವಿ, ಫ್ರೆಂಡ್ಸ್ ಜೊತೆಗೆಲ್ಲ ಕೂತ್ಕೊಂಡು ಸಿಟ್ಟಿಂಗ್ ಹಾಕ್ಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ತೀವಿ, ಅದಕ್ಕೆಲ್ಲ ರಿಲೇಟ್ ಮಾಡ್ಬೋದು. ಆಮೇಲೆ ಲೈಕ್ ಕಾಂಪ್ರಮೈಸ್, ಈ ಮೂವಿನಲ್ಲಿ ಒಂದು ಮೆಸೇಜ್ ಇದೆ. ಕಾಂಪ್ರಮೈಸ್ ಮಾಡಿದ್ರೆ ಏನು, ಮಾಡಿಲ್ಲ ಅಂದರೆ ಏನೆಲ್ಲ ಅನಾಹುತ ಆಗ್ಬೋದು, ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಟು ಬಿ ಫ್ರ್ಯಾಂಕ್, ನಂದು ಒಂದು ರಿಯಲ್ ಲೈಫಲ್ಲಿ ಇದೇ ಥರನೇ ಒಂದು ಇನ್ಸಿಡೆಂಟ್ ಆಗಿತ್ತು. ಏನಂದರೆ ಲೈಕ್ ಅಮಾವಾಸ್ಯೆ ದಿವಸ ನಾವೆಲ್ಲ ಈ ಥರ ಲೈಕ್ ಪಟಾಕಿ ಎಲ್ಲ ಹೊಡ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ರಿ. ಲೈಕ್ ಟ್ರಿಪ್ಗೆ ಹೋಗೋಣ ಅಂದ್ಬಿಟ್ಟು ಝೂಮ್ ಕಾರ್ ತೊಗೊಂಡು ಹೋಗ್ಬಿಟ್ಟು ನಾವು ಲೈಕ್ 1 day ಟ್ರಿಪ್ಗೆ ಅಂತ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಊಟಿಗೆ ಹೋಗೋಣ ಅಂತ ಹೋಗಿದ್ರಿ. ಸೊ ಅದು ದೀಪಾವಳಿ ನೆಕ್ಸ್ಟ್ ಡೇ ಮಹಾಲಯ ಅಮಾವಾಸ್ಯೆ ಆ ಥರ ಏನೋ ಇತ್ತು, ನಮಗೆ ಗೊತ್ತೇ ಇರಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ಲೈಕ್ ಮೇನ್ ರೋಡಲ್ಲಿ ಫುಲ್ಲು ದೊಡ್ಡದು ಆ್ಯಕ್ಸಿಡೆಂಟ್ ಆಗಿಬಿಡ್ತು. ಆ್ಯಕ್ಸಿಡೆಂಟ್ ಆಗಿ ಹೋಗಿ ನಾವು ಕಂಪ್ಲೇಂಟ್ ಕೊಟ್ರಿ, ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು.
ಸೊ ಅದಾಗಿ ಸ್ವಲ್ಪ ಹೊತ್ತಿಗೆ ಲೈಕ್ ಬ್ಯಾಕ್ ಟು ಬ್ಯಾಕ್ 5 ಕಾರ್ಸು ಅದೇ ಸ್ಪಾಟಲ್ಲೇ ಆಕ್ಸಿಡೆಂಟ್ ಆಗಿದೆ. ಇಟ್ಸ್ ಲೈಕ್ ಇಂಪಾಸಿಬಲ್ ಟು ಬಿಲೀವ್. ನಾನು ಅಂದ್ಕೊಂಡೆ ಮೇ ಬಿ ಅದು ಆಕ್ಸಿಡೆಂಟ್ ಸ್ಪಾಟ್ ಇರ್ಬೋದು ಅಂತ. ಬಟ್ ಅಲ್ಲಿರೋರು ಎಲ್ಲರೂ ಹೇಳ್ತಾ ಇದ್ರಿ, ಪೊಲೀಸವರು ಎಲ್ಲ ಹೇಳ್ತಾ ಇದ್ರು, ಯಾಕೆ ಮನೇಲಿ ಹೇಳಿಲ್ವಾ ನಿಮಗೆ ಅಮಾವಾಸ್ಯೆ ಇದೆ, ಅಮಾವಾಸ್ಯೆ ದಿವಸ ಆಚೆ ಹೋಗಬಾರ್ದು ಅಂತ. ಸೊ ಈ ಥರ ಎಲ್ಲ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆದಾಗಲೇ ನಮಗೂ ಗೊತ್ತಾಗುತ್ತೆ ಈ ಥರ ಡಾರ್ಕ್ ಸೈಡ್ಸ್ ಇರುತ್ತೆ. ದೊಡ್ಡೋರು ಏನಕ್ಕೆ ಹೇಳ್ತಾರೆ ಅಂದರೆ ಅದರಲ್ಲಿ ಏನೋ ಒಂದು ಸತ್ಯಾಂಶ ಇರುತ್ತೆ ಅಂತ. ಸೊ ಆ ಥರ ತುಂಬ ವಿಷಯಗಳಿರುತ್ತೆ. ಇದೇ ಥರನೇ ನಮ್ಮ ಮೂವಿನಲ್ಲಿ ನಮ್ಮ ಸರ್ಗೆ ಒಂದು ರಿಯಲ್ ಇನ್ಸಿಡೆಂಟ್ ಆಗಿದೆ. ಅದನ್ನು ತೋರ್ಸೋಕ್ಕೆ ಅಂತಲೇ ಈ ಮೂವಿ ಮಾಡಿರೋದು. ಈ ಮೂವಿ ನೋಡಿ ನಿಮಗೆ ಗೊತ್ತಾಗುತ್ತೆ ಏನು ಇನ್ಸಿಡೆಂಟ್ಸ್ ಇದೆ ಅಂತ. ಇದು ಒಂದು ನೆರಳಲ್ಲಿ ಒಂದು ಸೀನ್ ಬರುತ್ತೆ. ಸೊ ಆ ಸರ್ಗೆ ಆ ಥರ ರಿಯಲಾಗಿ ಲೈಕ್ ಶ್ಯಾಡೋ ಕಾಣಿಸಿರೋದನ್ನೇ ಆ ಸೀನ್ ಬಂದಿದೆ ಈ ಮೂವಿನಲ್ಲಿ. ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಸೊ ಐ ವಾಂಟ್ ಯು ಗೈಸ್ ಟು ಸಪೋರ್ಟ್ ಮೀ ಬೈ ವಾಚಿಂಗ್ ದ ಮೂವಿ ವಿತ್ ಯೋರ್ ಫ್ರೆಂಡ್ಸ್. ನೋಡಿ ಎಂಜಾಯ್ ಮಾಡಿ. ನಿಮ್ಗೆ ಏನೇ ಟೆನ್ಷನ್ ಇದ್ರೂ ರಿಲ್ಯಾಕ್ಸ್ ಆಗ್ತದೆ, ಸ್ವಲ್ಪ ಟೈಮ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಮೂವಿಯಲ್ಲಿ ನನ್ನ ಹೆಸರು ಮೋನಿಕಾ ಅಂತ, ನಿಜವಾದ ಹೆಸರು ನಕ್ಷತ್ರ ನಯನ ಅಂತ. ಆ್ಯಂಡ್ ಐ ಥಿಂಕ್ ಐ ಕವರ್ಡ್ ಎವ್ರಿ. ಥ್ಯಾಂಕ್ ಯು.